ಈಗ ಮತ್ತೆ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಗ್ಯಾರಂಟಿಗೆ 60,000 ಕೋಟಿ ಕೊಟ್ಟಿದ್ದೀವಿ, ಅದರ ಪ್ರತಿಫಲ ಕೇಳ್ತಾ ಇದ್ದೀವಿ. ಇದು ಬ್ಲ್ಯಾಕ್ ಮೇಲ್ ಅಲ್ಲ, ನನ್ನ ಹೇಳಿಕೆಗೆ ಈಗಲೂ ಬದ್ಧ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಮತ್ತೆ ಮಾತನಾಡಿದ್ದಾರೆ, ಅಥವಾ ತಮ್ಮ ಹೇಳಿಕೆಗೆ ಕ್ಲಾರಿಫಿಕೇಶನ್ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಬಾಲಕೃಷ್ಣ ಮಾತನಾಡಿದ್ದಾರೆ, ನೋಡೋಣ. ನಿಮ್ಮ ಮತ ಹಾಕಿ ಅಕ್ಷತೆಗಳಿಗೆ ಮತ ಹಾಕಬೇಡಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ತೆಗೆದೇ ಬಿಡ್ತೀವಿ, ನೀವು ಹಾಕಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಸಂಸ್ಕೃತಿ ಅಲ್ಲ. ನಾವು ಕೆಲಸ ಮಾಡಿದ್ದೀವಿ, ನಮಗೆ ಮತ ಹಾಕಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದೀವಿ. ಯಾಕೆ ಸರ್ ಈ ರೀತಿಯಾದಂಥ ಗೊಂದಲಮಯವಾದಂಥ ಹೇಳಿಕೆಗಳು ಬಾಲಕೃಷ್ಣ ಅವರು ಹೇಳುವಂಥದ್ದು ಯಾಕೆ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪ? ನಮ್ಮ ವಿರೋಧಿಗಳು ಇನ್ನೇನು ಹೇಳ್ತಾರೆ ರೀ, ಸರಿ ಅಂತಾರೇನ್ರಿ? ಆರೋಪನೇ ಮಾಡ್ಬೇಕು, ಅವ್ರು ಆರೋಪ ಮಾಡಲಿ. ನಾವೇನು ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ, ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ. ಯಾತಕ್ಕೆ ನೀವು ಕಾಂಗ್ರೆಸ್ ಓಟ್ ಹಾಕಬೇಕು, ಯಾತಕ್ಕೆ ನೀವು ಬಿಜೆಪಿ ಓಟ್ ಹಾಕಬೇಕು ಅನ್ನೋಕ್ಕಂಥ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದ್ದೀವಿ. ಹಿಂದೆ ಜನಧನ್ ಇದನ್ನ ಅಕೌಂಟ್ಗಳನ್ನ ಓಪನ್ ಮಾಡಿ 15 ಲಕ್ಷ ಎಲ್ಲರ ಅಕೌಂಟ್ಗೂ ತಂದುಬಿಡ್ತೀವಿ, ಕಳ್ಳರುಗಳೆಲ್ಲ ತಗೊಂಡೋಗಿ ಇಂಡಿಯಾದಲ್ಲಿರೋ ಕಳ್ಳರುಗಳೆಲ್ಲ ತಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಇಟ್ಬಿಟ್ಟವ್ರೆ, ತಂದು ಹಚ್ಚಿಬಿಡ್ತೀವಿ ಅಂತ ಹಂಚಿದ್ರ. ಇದನ್ನ ನೀವು ಮಾಧ್ಯಮದವರು ಪ್ರಸ್ತುತಪಡಿಸ್ಬೇಕಲ್ವ ಚುನಾವಣೆ ಬಂದಂಥ ಸಂದರ್ಭದಲ್ಲಿ. ಅವ್ರು ಹೇಳಿದ್ರು ಮಾಡ್ಲಿಕ್ಕಾಗಲ್ಲ, ನಾವು ಹೇಳಿದ್ಬಿಟ್ಟು ಮಾಡಿದ್ದೀವಿ, ಅದಕ್ಕೆ ನಮಗೆ ಓಟ್ ಹಾಕ್ರಪ್ಪ ಅಂತ ಮನವಿ ಮಾಡ್ತಾ ಇದ್ದೀವಿ. ವೈಯಕ್ತಿಕ ಅಭಿಪ್ರಾಯನ ಅಥವಾ ಪಕ್ಷದಲ್ಲಿ ಚರ್ಚೆ ಆಗಿದೆ ಸರ್? ವೈಯಕ್ತಿಕವಾದಂಥ ಅಭಿಪ್ರಾಯ, ಪಕ್ಷದಲ್ಲಿ ಯಾವುದೋ ಚರ್ಚೆ ಆಗಿದೆ. ಈ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಸರ್ ಸಿದ್ದರಾಮಯ್ಯ ಅವರು? ಚರ್ಚೆ ಮಾಡ್ತೀವಿ, ಮುಂದಿನ ದಿವಸದಲ್ಲಿ ಚರ್ಚೆ ಮಾಡೋಕೆ. ಅಭಿವೃದ್ಧಿ ಆಗಬೇಕಲ್ಲ ಅಂದರೆ 60,000 ಕೋಟಿನ ಕೊಟ್ಟಿದ್ದೀವಿ ನಾವು ಜನಗಳಿಗೆ ಅಂತಂದರೆ, ಈಗ ಕನಿಷ್ಠ ನಮ್ಗೆ 500 ಕೋಟಿ ಸಿಗ್ತದಪ್ಪ, ಅದು ನಿಲ್ಲಿಸ್ಬಿಟ್ರೆ ನನ್ನ ಕ್ಷೇತ್ರದ 500 ಕೋಟಿ ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗಲ್ಲ ಕಾಮಗಾರಿನ. ಅದನ್ನು ಬಿಟ್ಟು ಅದ್ರ ಜೊತೆ ಕೆಲಸನೂ ಮಾಡ್ತಾ ಇದ್ದೀವಿ, ಅದನ್ನು ಬಿಟ್ಟು ಜನಗಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಜನ ನಿಮ್ಗೆ 5 ಯೋಜನೆಗಳನ್ನ ತಂದಿದ್ರಿ, ಅದಕ್ಕೆ ಮತ ನೀಡಿದ್ರೆ MP ಚುನಾವಣೆಗೂ ಬೇರೆ ಯೋಜನೆಗಳನ್ನ ತರಲಿ ಅನ್ನೋ ಮಾತುಗಳು ಬರ್ತಿದೆ ಸರ್. ಆಯ್ತು, ಅವ್ರಿಗೆ ಯಾಕೆ ಮತ ನೀಡಿದ್ರಿ? ಹಂಗಾರೆ ಬಿಜೆಪಿಗೆ ಯಾಕೆ ಮತ ನೀಡ್ತೀರಾ? ಏನು ದೇವಸ್ಥಾನ ಓಪನ್ ಮಾಡಿ ಮತ ನೀಡ್ತೀರಾ? ಹಂಗಾರೆ ನೀವು ನಮಗೆ ಇನ್ನೂ ಶಕ್ತಿ ತುಂಬಿದ್ರೆ ಇನ್ನೂ. ಇದು ಮಾಗಡಿ ಬಾಲಕೃಷ್ಣ ಅವರು ಕೊಡ್ತಾ ಇರುವಂಥ ಸ್ಪಷ್ಟನೆ. ಆದರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಗ್ಯಾರಂಟಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ, ನಮಗೆ ಓಟ್ ಕೊಡಿ ಅಂತ ಕೇಳೋದು ಒಂದು, ನಮಗೆ ಓಟು ಕೊಡದಿದ್ದರೆ ಗ್ಯಾರಂಟಿ ನಿಲ್ಲತ್ತೆ ಅನ್ನೋದು ಮತ್ತೊಂದು. ಮೊನ್ನೆ ಭಾಷಣದಲ್ಲಿ ಮಾತನಾಡಿದ್ದು ಆ ರೀತಿಯವರು. ಅಂದರೆ ಲೋಕಸಭೆಯಲ್ಲಿ ನಮಗೆ ಹೆಚ್ಚಿನ ಸೀಟು ಬರದೇ ಇದ್ದರೆ ಗ್ಯಾರಂಟಿ ನಿಲ್ಲತ್ತೆ ಅಂತ, ಅದು ಬೆದರಿಕೆ. ಈಗ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಏನಾದರೂ ಕೊಡಬಹುದು. ಅಂದರೆ ಈಗ ಅವ್ರು ಕೊಡ್ತಾ ಇರೋ ಕ್ಲಾರಿಫಿಕೇಶನ್ ಹೆಂಗೆ ಅಂತಂದರೆ, ನಾವು ಕೆಲಸ ಮಾಡಿದ್ದೀವಿ, ನಮಗೆ ಕೂಲಿ ಕೊಡಿ ಅಂತ ಕೇಳ್ದಂಗೆ ಇದೆ. ಬಟ್ ಈ ಧಾಟಿ ಇರಲಿಲ್ಲ ಆ ಭಾಷಣದಲ್ಲಿ. ಆ ಭಾಷಣದಲ್ಲಿ ಹೆಂಗಿತ್ತು ಅಂತಂದರೆ ಬೆದರಿಕೆಯ ಧ್ವನಿ ಇತ್ತದು. ನಮಗೆ ಓಟು ಕೊಡದೇ ಇದ್ದರೆ, ಹೆಚ್ಚಿನ ಸೀಟು ಬರದೇ ಇದ್ದರೆ ಗ್ಯಾರಂಟಿ ನಿಲ್ಲತ್ತೆ, ಗ್ಯಾರಂಟಿ ಬಂದಾಗತ್ತೆ ಅನ್ನೋ ಬೆದರಿಕೆಯ ಧ್ವನಿ ಇತ್ತು. ಸೊ ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋ ಕೆಲಸವನ್ನು ಬಾಲಕೃಷ್ಣ ಅವರು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.